ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದರು. ಐ ಥಿಂಕ್ ಸಾಯಿ ವರ್ಷಿನಿನೋ ಏನೋ ಅನಿಸುತ್ತೆ, ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ಸಾರಿ, ಸಾಯಿ ವರ್ಷಿನೇನೆ ಅನಿಸುತ್ತೆ. ಅವರು ಕಮೆಂಟ್ ಮಾಡಿದರು, ಒಂದು ಬೋಟ್ ನೆಕ್ ಕಟ್ಟಿಂಗು ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ತಿಳಿಸ್ಕೊಡಿ ಅಂತ. ಸೊ ನಾನೀಗ ಕಟ್ಟಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಬೋಟ್ ನೆಕ್ಕು ಫ್ರಂಟಲ್ಲಿ ಡೀಪ್ ನೆಕ್ ಕೊಟ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಇದಕ್ಕೆ ಕಪ್ಸ್ ಕೂಡ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಯಾವ ರೀತಿ ನಾನು ಇದನ್ನು ಕಟ್ ಮಾಡ್ತೀನಿ ಅನ್ನೋದು ಡೀಟೇಲ್ಡಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ವೀಡಿಯೋನೆಲ್ಲ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ, ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡಿಕೊಂಡ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಬ್ಯಾಕ್ ಬಟನ್ ಇಡ್ತಿದ್ದೀನಿ, ಫ್ರಂಟಲ್ಲಿ ಕ್ಲೋಸ್ ಇರುತ್ತೆ, ಅಂದರೆ ಬ್ಯಾಕ್ ಬಟನ್ ಇಡ್ತಾ ಇರೋದ್ರಿಂದ ಫ್ರಂಟಲ್ಲಿ ನಮ್ಗೆ ಬಟನ್ ಬರೋಲ್ಲ, ಪ್ರಿನ್ಸಸ್ ಕಟ್ಟಲ್ಲಿ ಬರುತ್ತೆ ವಿತ್ ಪ್ಯಾಡೆಡು. ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ. ನೋಡಿ, ಮಾರ್ಜಿನ್ ಸಮ ಇರೋದಕ್ಕೋಸ್ಕರ ನಾನಿಲ್ಲಿ ಎಲ್ ಸ್ಕೇಲ್ ತೊಗೊಂಡು ನೀಟಾಗಿ ಮಾರ್ಜಿನ್ನ ಸಮ ಮಾಡಿಕೊಂಡೆ. ಇಷ್ಟಾದಮೇಲೆ ನೋಡಿ, ಕಪ್ಸ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಕಪ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನಾನಿಲ್ಲಿ ಸ್ಟಿಚಿಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಬ್ಯಾಕ್ ಬಟನ್ ಇಡ್ತಿದ್ದೀನಿ ಅನ್ನೋದಾದರೆ ಕ್ಲೋಸು ಆ ಕಡೆ ಇರಲಿ, ಓಪನ್ ನಮ್ಮ ಕಡೆ ಇರಲಿ. ನಾನಿಲ್ಲಿ ಡಬಲ್ ಲೈನಿಂಗ್ನ ಕಟ್ ಮಾಡ್ತಾಯಿದ್ದೀನಿ, ಎರಡು ಲೈನಿಂಗ್ನ ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು ನೀವು. ಸೊ ಎರಡೂ ಒಂದೇ ಮೆಜರ್ಮೆಂಟ್ ಬ್ಲೌಸ್ ಆಗಿರೋದ್ರಿಂದ ಒಂದೇ ಸಲ ಕಟ್ ಮಾಡ್ಕೊಳ್ತೀನಿ. ನಾನು ನೆಕ್ ಮಾತ್ರ ಚೇಂಜಸ್ ಮಾಡ್ತೀನಿ. ಸೊ ನೆಕ್ ಕಟ್ಟಿಂಗ್ ಟೈಮಲ್ಲಿ ಮಾತ್ರ ನಾನು ನೆಕ್ ಸಪ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ. ಮಾರ್ಕಿಂಗ್ ಎಲ್ಲ ಸೇಮ್ ಒಂದೇ ಮೆಜರ್ಮೆಂಟ್ ಅಲ್ವಾ, ಸೊ ಹಾಗಾಗಿ ಎರಡೂ ಒಟ್ಟಿಗೆ ಮಾಡ್ಕೊಳ್ತೀನಿ. ಬ್ಯಾಕ್ ಬಟನ್ ಇಡ್ತಾ ಇರೋದ್ರಿಂದ ಬ್ಯಾಕ್ ಬಟನ್ಗೆ ಓಪನ್ ನನ್ನ ಸೈಡ್ ಇಟ್ಕೊಳ್ತಾ ಇದ್ದೀನಿ. ಓಪನ್ ನನ್ನ ಕಡೆ ಇಟ್ಕೊಂಡು ಉಪ್ಪಟ್ಟಿ ಐಪಟ್ಟಿಗೆ ನಾನಿಲ್ಲಿ 1/4 ಇಂಚಷ್ಟು ಮಾರ್ಜಿನ್ ಬಿಡ್ತಿದ್ದೀನಿ. ಇದು ಕಂಪಲ್ಸರಿ ಆಗಿರುತ್ತೆ. ಯಾವ ಸೈಜ್ ಬ್ಲೌಸ್ ನೀವು ಕಟ್ ಮಾಡಿಕೊಂಡ್ರು ಉಪ್ಪಟ್ಟಿ ಐಪಟ್ಟಿಗೆ ನೀವು ಮಾರ್ಜಿನ್ ಬಿಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಉಪ್ಪಟ್ಟು ಐಪಟ್ಟಿ ಮಧ್ಯೆ ನಿಮಗೆ ಗ್ಯಾಪ್ ಅನ್ನೋದು ಬಂದುಬಿಡುತ್ತೆ. ಸೊ ಹಾಗಾಗಿ ನೀವು ಉಪ್ಪಟ್ಟಿ ಐಪಟ್ಟಿಗೆ 1/4 ಇಂಚಷ್ಟು, ಮಿನಿಮಮ್ ಅಂದರೆ 1/4 ಇಂಚ್ ಬೇಕಾಗುತ್ತೆ, ಮಿನಿಮಮ್ ಅಷ್ಟು ನೀವು ಬಟ್ಟೆನ ಬಿಡಬೇಕಾಗುತ್ತೆ. ಇಷ್ಟು ಫಸ್ಟು. ಆಮೇಲೆ ಬ್ಲೌಸ್ ಲೆಂತು 13.5 ರೆಡಿ ಬೇಕು. ಸೊ ನಾನು 14.5ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 13.5 ನನಗೆ ರೆಡಿ ಬೇಕು. 1 ಇಂಚ್ ಸೇರಿಸ್ಕೊಂಡು 14.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈ ಕಡೆನೂ ಅಷ್ಟೇ 14.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 14.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಾರ್ಜಿನ್ ಸಮ ಇಲ್ಲ ಅಂತ ನಾನು ಬಿಟ್ಟಿದ್ನಲ್ಲ ಕ್ಲಾತು, ಸೊ ಅದನ್ನು ಕಟ್ ಮಾಡ್ಕೊಳ್ತೀನಿ. ಬಾಟಮಲ್ಲಿ ನೋಡ್ಕೊಳ್ಳಿ, ಕೆಲವೊಂದು ಸಲ ಬಾಟಮಲ್ಲಿ ಇರುತ್ತೆ ಕ್ಲಾತು ಅಂತ ನಾವು ಮಾರ್ಕ್ ಮಾಡಿಬಿಡ್ತೀವಿ. ಏನಾಗುತ್ತೆ ಅಂದರೆ ಕೆಳಗಡೆ ನಮ್ಗೆ ಬಟ್ಟೆನೇ ಇರೋದಿಲ್ಲ. ನೋಡಿ, ಈ ರೀತಿ ಬರೋ ಚಾನ್ಸಸ್ ಇರುತ್ತೆ. ನೀವು ನೀಟಾಗಿ ನೋಡಿಕೊಂಡು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಓಕೆನಾ? ಇಷ್ಟಾದಮೇಲೆ ಈಗ ನಾನು ತಗೊಳ್ತಾ ಇರೋದು ಶೋಲ್ಡರ್ ಮೆಷರ್ಮೆಂಟಲ್ಲಿ ನಾನು ನೋಡಿ ಇಲ್ಲಿ ಚೇಂಜಸ್ ಆಗುತ್ತೆ. ಏನು ಚೇಂಜಸ್ ಆಗುತ್ತೆ ಅಂದರೆ, ನೀವು ಇಲ್ಲಿ ಡೋರಿಗೆ ಕಟ್ತಾ ಇದ್ದೀರಾ, ಇಲ್ಲ ಬಟನ್ ಇಡ್ತಿದ್ದೀರಾ, ಇಲ್ಲಿ ಕ್ಲೋಸಿಂಗಲ್ಲಿ ಬಟನ್ ಇಡ್ತಿದ್ದೀರಾ, ಇಲ್ಲ ಡೋರಿಗೆ ಕಟ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಡೋರಿಗೆ ಕಟ್ಟೋದಾದರೆ ಶೋಲ್ಡರ್ ಎಷ್ಟಿದೆಯೋ ಅಷ್ಟರಲ್ಲಿ ನೀವು ಆಫ್ ತಗೊಳ್ಳಿ. ಅರ್ಥ ಆಯ್ತಲ್ಲ? ಆಫ್ ತಗೊಂಡ್ರೆ ನಿಮಗೆ ಇಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೀವಿಲ್ಲಿ ಬಟನ್ ಇಡ್ತಿದ್ದೀನಿ ಅನ್ನೋದಾದರೆ ನೀವು ಕಂಪಲ್ಸರಿ ಲೂಸಿಂಗ್ನ ತಗೋಬೇಕಾಗುತ್ತೆ. ಯಾಕಪ್ಪ ಅಂದರೆ ನೀವು ಡೋರಿಗೆ ಕಟ್ಟೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಟೈಟ್ ಆಯಿತು ಅಂದ್ಕೊಳ್ಳಿ, ಸ್ವಲ್ಪ ಲೂಸಾಗಿ ಕಟ್ಕೊಂಡ್ರು ಡೋರಿ ಆಗುತ್ತೆ. ಬಟನ್ ಹಾಗಲ್ಲ, ಒಂದ್ಸಲ ಫಿಕ್ಸ್ ಅದು. ನಾವು ಬಟನ್ ಒಂದ್ಸಲ ಇಟ್ಟ ಮೇಲೆ ನಮಗೆ ಲೂಸಿಂಗ್ ಅನ್ನೋದು ಕಂಫರ್ಟಬಲ್ ಆಗಿ ಇರೋದಿಲ್ಲ, ಫುಲ್ಲು ಟೈಟಾಗಿ ಬಿಗ್ದಂಗೆ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕಂಫರ್ಟಬಲ್ ಅನ್ಸಲ್ಲ ಅನ್ನೋದಾದರೆ ನೀವು 1/2 ಇಂಚ್ ಲೂಸಿಂಗ್ ಕಂಪಲ್ಸರಿ ತಗೋಬೇಕಾಗುತ್ತೆ. ಇದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಬಟನ್ ಇಡೋದಕ್ಕೆ ಲೂಸಿಂಗ್ ಕಂಪಲ್ಸರಿ ಬೇಕಾಗುತ್ತೆ. ಡೋರಿ ಇಡ್ತೀನಿ ಅಂದರೆ ನಿಮಗೇನು ಲೂಸಿಂಗ್ ಅವಶ್ಯಕತೆ ಇರಲ್ಲ. ನೋಡಿ, ನನ್ನ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಒಂದು 14 ಇಂಚಸ್ಸು. ಅವ್ರ ಮೆಜರ್ಮೆಂಟು ಸಹ ನಾನು ಕಳಿಸಿದ್ರು. ಸೊ ಆ ಮೆಜರ್ಮೆಂಟ್ ಪ್ರಕಾರ ನನಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು, ಹಾಗಾಗಿ ನಾನಿಲ್ಲಿ ಅವರಿಗೆ ಮೆಜರ್ಮೆಂಟ್ ಪ್ರಕಾರನೇ ನಾನು ವೀಡಿಯೋನ ಮಾಡ್ತಿದ್ದೀನಿ. ನೋಡಿ, 7 ಇಂಚಸ್ ಇದೆ. 14ಗೆ ಡಿವೈಡೆಡ್ 2 ಮಾಡಿದ್ರೆ 7 ಬರುತ್ತೆ. 7 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ನಾನಿಲ್ಲಿ 1/2 ಇಂಚಷ್ಟೇ ಶೋಲ್ಡರ್ ಸ್ಲೋಪ್ನ ತಗೊಳ್ತಾ ಇದ್ದೀನಿ. ಓಕೆನಾ? 1/2 ಇಂಚಷ್ಟೇ ಶೋಲ್ಡರ್ ಸ್ಲೋಪ್ನ ತಗೊಳ್ತಾ ಇದ್ದೀನಿ. ಸೊ ಇದು ದೊಡ್ಡ ಸೈಜ್ ಬ್ಲೌಸ್ ಆದರೆ ಚಿಕ್ಕ ಸೈಜ್ ಬ್ಲೌಸ್ಗೂ ಚೇಂಜಸ್ ಬರುತ್ತೆ. ನಾನಿದ್ದು ತುಂಬ ದೊಡ್ಡ ಸೈಜ್ ಬ್ಲೌಸ್ ಅಲ್ಲ, ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಅವ್ರಿಗೇನು ಶೋಲ್ಡರ್ ಸ್ಲೋಪ್ ಅಷ್ಟು ಜಾಸ್ತಿ ಇಲ್ಲ, ಹಾಗಾಗಿ ನಾನಿಲ್ಲಿ 1/2 ಇಂಚಷ್ಟು ಡೌನಿಂಗ್ನ ತಗೊಳ್ತಾ ಇದ್ದೀನಿ. ಸೊ ಅರ್ಥ ಆಯ್ತಲ್ಲ? ನೆಕ್ಸ್ಟು ಅಪ್ಪರ್ ಚೆಸ್ಟ್ ಬಂದು 34 ಇಂಚಸ್ಸು. 34 ಅಪ್ಪರ್ ಚೆಸ್ಟು. ಫುಲ್ ಬಸ್ಟ್ ಮೆಜರ್ಮೆಂಟ್ ಬಂದು 36 ಇದೆ. ಮತ್ತು ವೇಸ್ಟ್ ಬಂದು ಎಷ್ಟಿದೆ? ವೇಸ್ಟ್ ಬಂದು 27 ಇದೆ. ಸೊ ಇಷ್ಟನ್ನು ಮೆಜರ್ಮೆಂಟ್ ಪ್ರಕಾರ ನಾನಿಲ್ಲಿ ತಗೋಬೇಕಾಗತ್ತೆ. ವೇಸ್ಟ್ ಮೆಜರ್ಮೆಂಟ್ ಬಂದು 24 ಇದೆ. 24 ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ. ನೋಡಿ, 13.5 ಬಂತು. ಇನ್ನೊಂದು ಫೋಲ್ಡ್ ಮಾಡಿಕೊಟ್ರೆ ನಿಮ್ಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ನೋಡಿ, 6.75 ಬರುತ್ತೆ. 6.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಿದ್ದೀನಿ. ಇದೇನು ನಾವು ಉಪ್ಪಟ್ಟಿ ಐಪಟ್ಟಿಗೆ ಬಿಟ್ಟಿದ್ದೀವೋ ಅದನ್ನು ಬಿಟ್ಟು ನೀವಿಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. 6.75 ಒಂದು ಮಾರ್ಕು, ಡಾಟ್ಗೆ 1 ಇಂಚ್ ಎಕ್ಸ್ಟ್ರಾ,
ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟು ಬಿಡ್ತಿದ್ದೋ ಅಷ್ಟು. ನಾನಿಲ್ಲಿ 2 ಇಂಚಸ್ ಬಿಡ್ತಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇಷ್ಟ ಆಯ್ತಲ್ಲ. ಈಗ ನಾವು 34 ನಮಗೆ ಎಷ್ಟು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಡಿವೈಡೆಡ್ ಬೈ 4 ಮಾಡೋಣ. ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಇದು ನೋಡಿ 17 ಬಂತು ಫಸ್ಟ್ ಫೋಲ್ಡ್ಗೆ. ಸೆಕೆಂಡ್ ಫೋಲ್ಡ್ ಮಾಡೋಣ. ಈ ರೀತಿ ಈಸಿಯಾಗಿ ನೀವು ಟೇಪ್ನ ಫೋಲ್ಡ್ ಮಾಡಿಕೊಂಡು ನೋಡಿ 8.5 ಬರುತ್ತೆ. ಓಕೆನಾ. 8.5 ನಾವಿಲ್ಲಿ ತಗೊಳ್ಳೋದಾ. 34ಗೆ ನಾವು ಬೋಟ್ ನೆಕ್ ಆಗಿರೋದ್ರಿಂದ ಇದು ಅರ್ಥ ಆಯ್ತಲ್ಲ. ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಆಗಿದೆ, ಹಾಗಾಗಿ ಬೋಟ್ ನೆಕ್ ಆಗಿರೋದ್ರಿಂದ ನಮಗಿಲ್ಲಿ ಲೂಸಿಂಗ್ ಕಂಪಲ್ಸರಿ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ನೋಡಿ ಒಂದು 3/4 ಇಂಚನ್ನ ಲೂಸಿಂಗ್ ಹ್ಯಾಡ್ ಮಾಡ್ಕೊಳ್ತೀನಿ. ಓಕೆನಾ. 3/4 ಇಂಚು ಲೂಸಿಂಗ್ ಹ್ಯಾಡ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ 1/2 ಇಂಚ್ ಇಟ್ಕೊಳ್ಳಿ ಲೂಸಿಂಗು. ನಿಮಗೆ ನಿಮ್ಮ ಒಂದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಚೆಸ್ಟ್ ಹೆವಿ ಇತ್ತು ಒಂದು ಸ್ವಲ್ಪ 3/4 ಇಂಚ್ ತೊಗೊಳ್ಳಿ ಲೂಸಿಂಗು. ಇಲ್ಲ ನಾರ್ಮಲ್ ಇದೆ ಚೆಸ್ಟ್ ಅನ್ನೋಂಗಿದ್ರೆ ನೀವು ಇಲ್ಲಿ 1/2 ಇಂಚನ್ನ ತೊಗೊಳ್ಳಿ ಸಾಕಾಗುತ್ತೆ. ಅರ್ಥ ಆಯ್ತಲ್ಲ. ನಾನಿಲ್ಲಿ 3/4 ಇಂಚು ತೊಗೊಳ್ತಾ ಇದ್ದೀನಿ ಲೂಸಿಂಗೋಸ್ಕರ. ಓಕೆನಾ. ಟೋಟಲ್ ಎಷ್ಟಾಯಿತು ನನಗೆ 9.25 ಆಯಿತು ಚೆಸ್ಟು. ಓಕೆನಾ. ಇದು ವೇಸ್ಟ್ ಬಂದು 6.25, ಚೆಸ್ಟ್ ಬಂದು 9.25. ಇಷ್ಟಾದಮೇಲೆ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಡ್ತಿದ್ದೀನಿ. ಇಷ್ಟಾದಮೇಲೆ ಚೆಸ್ಟು ಮತ್ತು ವೇಸ್ಟ್ ಮೆಷರ್ಮೆಂಟ್ ಆದಮೇಲೆ ಈಗ ನಮಗೆ ಬೇಕಾಗಿರೋದು ಆರ್ಮೋಲ್ ಎಷ್ಟು ತಗೋಬೇಕು ಅಂತ. ನಾನು ಸುಮಾರು ಸಲ ಹೇಳಿರ್ತೀನಿ ನಿಮಗೆ. ಆರ್ಮೋಲ್ 16 ಬೇಕು ಅಂತ ಹೇಳಿದ್ದಾರೆ. ನಮಗಿಲ್ಲಿ 16 ಅನ್ನೋದು ಬರಲ್ಲ. ಇಲ್ಲಿ ಚೆಸ್ಟ್ ಡಿವೈಡೆಡ್ ಬೈ 4 ಮಾಡ್ಕೋಬೇಕಾಗತ್ತೆ. ಚೆಸ್ಟ್ ಡಿವೈಡೆಡ್ ಬೈ 6 + 1 ಮಾಡ್ಕೋಬೇಕು. ಆಯಿತಾ. ಚೆಸ್ಟ್ ಡಿವೈಡೆಡ್ ಬೈ 6 + 1 ಮಾಡ್ಕೋಬೇಕಾಗತ್ತೆ. ಸೊ ಕ್ಯಾಲ್ಕುಲೇಟರ್ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಒಬ್ಬರು ಕಮೆಂಟ್ ಮಾಡಿದರು, ಈ ಕ್ಯಾಲ್ಕುಲೇಟ್ರಲ್ಲಿ ಗೊತ್ತಾಗಲ್ಲ ಮೇಡಮ್, ಬೇರೆ ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ತೋರಿಸಿ ಅಂತ. ಆ ಕ್ಯಾಲ್ಕುಲೇಟರ್ ನಾನು ಇನ್ನೂ ತೊಗೊಂಡಿಲ್ಲ. ಸೊ ತೊಗೊಂಡಾಗ ಖಂಡಿತ ಅದರಲ್ಲೇ ಮಾಡ್ತೀನಿ. ಸೊ ಈಗ ಫೋನಲ್ಲಿ ನಾನು ಕ್ಯಾಲ್ಕುಲೇಟರ್ನ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಚೆಸ್ಟ್ ಡಿವೈಡೆಡ್ ಬೈ 6 + 1 ಮಾಡ್ಕೋಬೇಕಾಗುತ್ತೆ. ಚೆಸ್ಟ್ ಬಂದು 34 ಡಿವೈಡೆಡ್ ಬೈ 6 ಮಾಡಬೇಕು. ಎಷ್ಟು ಬಂತು ನಿಮಗೆ 5.6 ಬಂತು ಅಲ್ವಾ. 5.6ಗೆ +1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಬಂತು 6.6 ಬಂತು. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನೊಂದು ಸಲ ಹೇಳ್ತೀನಿ ನೋಡಿ. 34 ಚೆಸ್ಟು ಡಿವೈಡೆಡ್ ಬೈ 6 ಆನ್ಸರ್ ಎಷ್ಟು ಬಂತು 5.6 ಬಂತು. ಅದಕ್ಕೆ +1 ಇಂಚನ್ನ ಆ್ಯಡ್ ಮಾಡಿಕೊಳ್ಟ್ರೆ 6.6 ಬಂತು ನಮಗೆ ಆರ್ಮೋಲ್ ಲೂಸಿಂಗ್ ಅನ್ನೋದು. ಈ 6.6ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಕಾಣಿಸ್ತು ಅಂದ್ಕೊಂಡಿದ್ದೀನಿ. 6.6ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ನೋಡಿ 6.6 ನೋಡಿ 6.5ಗಿಂತೂ 1 ಪಾಯಿಂಟ್ ಎಕ್ಸ್ಟ್ರಾ 6.6. ಇಲ್ಲಿಗೆ ಬರುತ್ತೆ ನಮಗೆ. ಓಕೆನಾ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ನೋಡಿ ಇಲ್ಲಿ ಎಷ್ಟು ತೊಗೊಂಡ್ವಿ ನಾವು 7 ತೊಗೊಂಡಿದ್ದೀನಿ. ನಾನಿಲ್ಲಿ ಡೋರಿ ಇಡ್ತಿದ್ದೀನಿ. ಸೊ ಹಾಗಾಗಿ ನಾನು 7 ತೊಗೊಂಡಿದ್ದೀನಿ. ನಾನೇನಾದರೂ ಇಲ್ಲಿ ಬ್ಯಾಕಲ್ಲಿ ಬಟನ್ ಇಡ್ತೀನಿ ಅನ್ನೋದಾದರೆ ನಾನಿಲ್ಲಿ 0.5 ತೊಗೊಳ್ತಾ ಇದ್ದೆ 1/2 ಇಂಚ್ ಲೂಸಿಂಗ್ಗೆ. ಸೊ ಆ ಥರ ನೀವು ಬಟನ್ ಇಡಬೇಕಾದ್ರೆ ಲೂಸಿಂಗ್ಗೆ ಕಂಪಲ್ಸರಿ ತೊಗೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಒಂದು 1/2 ಇಂಚಷ್ಟು ನಾನು ಈ ಕಡೆ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ 1/2 ಇಂಚು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ಇಲ್ಲಿಂದ ನೋಡಿ ಈ ಕಾರ್ನರಲ್ಲಿ ಒಂದು ಲೈನ್ ಹೇಳ್ಕೊಂಡು ಇಲ್ಲಿ ನಾವು ತೊಗೋಬೇಕಾಗತ್ತೆ 1 ಇಂಚಷ್ಟು. ಓಕೆನಾ. 1 ಇಂಚಷ್ಟು ತಗೊಳ್ಳಿ. ನೋಡಿ 9 ಕಲ್ಲಿದ್ದು ಮಾರ್ಕ್ ಮಾಡಿದ್ದೀವಲ್ಲ, 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀವಿ. ಇಲ್ಲಾಂದರೆ ನೀವು ವೇಸ್ಟ್ ಲೈನ್ಗೆ 2 ಇಂಚಸ್ ಆ್ಯಡ್ ಮಾಡಿಕೊಂಡು ಚೆಸ್ಟ್ ಲೈನ್ ತೊಗೊಂಡ್ರು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಅದನ್ನು ಒಂದನ್ನು ಫಾಲೋ ಮಾಡಿ ನೋಡಿ ಹೇಗೆ ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡ್ಬೋದು. ಈಗ ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ. ನೋಡಿ ಶೋಲ್ಡರ್ ತೊಗೊಳ್ತಾ ಇದ್ದೀನಿ ನಾನು 3 ಇಂಚಸ್ಸು ಶೋಲ್ಡರ್ ಆದರೆ ಸಾಕು. ಅರ್ಥ ಆಯ್ತಲ್ಲ. 3 ಇಂಚಸ್ ಶೋಲ್ಡರ್ ತೊಗೊಳ್ತಾ ಇದ್ದೀನಿ. ಉಳಿದಿದ್ದೆಲ್ಲ 4 ಇಂಚಸ್ ನಾನು ನೆಕ್ ವಿಡ್ತ್ಗೆ ತೊಗೊಳ್ತಾ ಇದ್ದೀನಿ. ನೆಕ್ ವಿಡ್ತು ನೋಡಿ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಈ ಬೋಟ್ ನೆಕ್ ಶೇಪ್ನ ಇಲ್ಲಿ ಡ್ರಾ ಮಾಡಬೇಕಾಗತ್ತೆ ಈ ರೀತಿ. ಓಕೆನಾ. ಇಷ್ಟಾದಮೇಲೆ ನೋಡಿ ಇದು ಅಷ್ಟೇ ಇಲ್ಲಿಂದ ಇಲ್ಲಿಗೆ ನೀಟಾಗಿ ಸೆಟ್ ಆಗಬೇಕು. ಈ ಪಾಯಿಂಟೆಲ್ಲ ಈ ರೀತಿ ಸೆಟ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕಬೇಕಾಗತ್ತೆ. ಓಕೆನಾ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಶೋಲ್ಡರ್ ಸ್ಲೋಪ್ ಬರುತ್ತಲ್ಲ, ಶೋಲ್ಡರ್ ಸ್ಲೋಪ್ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ.
ಇಷ್ಟಾದಮೇಲೆ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತೆ. ಇಲ್ಲಿಂದ ಮೆಜರ್ಮೆಂಟ್ ತೊಗೊಳ್ಳೋಣ, ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮ್ಗೆ ಎಷ್ಟು ಬರ್ತಾ ಇದೆ ಇಲ್ಲಿ, ಕರೆಕ್ಟಾಗಿ 16 ಬೇಕಲ್ವಾ. ಸೊ ಹಾಗಾಗಿ ನಮ್ಗೆ ಇಲ್ಲಿ 8 ಬರಬೇಕಾಗತ್ತೆ. ನೋಡಿ ಕರೆಕ್ಟಾಗಿ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಈ ರೀತಿ ಇಟ್ಕೊಳ್ಳಿ, ನೀಟಾಗಿ ಈ ರೀತಿ ಮೂವ್ ಮಾಡಿ. ನೋಡಿ ಎಷ್ಟು ಬರ್ತಿದೆ, ನಮಗೆ ಕರೆಕ್ಟಾಗಿ 8 ಇಂಚು ಬರ್ತಿದೆ. ಓಕೆನಾ, ಇದು ನಮಗೆ ಕರೆಕ್ಟಾಗಿ ಆರ್ಮೋಲ್ ಅನ್ನೋದು ಸರಿ ಹೋಗುತ್ತೆ. ನಮಗೆ ಬೇಕಾಗಿರೋದು 16 ಅಲ್ವಾ. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 8 ಬರುತ್ತೆ. 8 ನಮಗೆ ಇಲ್ಲಿ ಪರ್ಫೆಕ್ಟಾಗಿ ಆರ್ಮೋಲ್ ಅನ್ನೋದು ಮ್ಯಾಚ್ ಆಗುತ್ತೆ. ಇಷ್ಟು ಬ್ಯಾಕ್ ಪಾರ್ಟಲ್ಲಿ. ಇನ್ನು ನೆಕ್ ಬಂದರೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನೆಕ್ಕಲ್ಲಿ ನಾನಿಲ್ಲಿ ಟ್ರಯಾಂಗಲ್ ಶೇಪ್ನ ಕೊಡ್ತಿದ್ದೀನಿ. ನೋಡಿ ನೆಕ್ ಬಿಡ್ತು 4 ಇಂಚ್ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಬಿಡ್ತು ಕಮ್ಮಿ ಮಾಡ್ಕೋಬೇಕು ಅಂದರು ನೀವು 3.5 ಇಲ್ಲ 3 ಇಂಚ್ ಮಾಡಿಕೊಂಡ್ರು ಆಗುತ್ತೆ. ನಾನಿಲ್ಲಿ ಟ್ರಯಾಂಗಲ್ ಶೇಪ್ ನೆಕ್ ಕೊಡ್ತಿದ್ದೀನಿ ಅನ್ನಲ್ಲ. ಸೊ ಈ ರೀತಿ ನೀಟಾಗಿ ಇಲ್ಲೊಂದು 1/2 ಇಂಚಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ಇಲ್ಲಿ ನಾನು ಡೋರಿ ಅಟ್ಯಾಚಿಗೆ ಬೇಕಾಗುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಈ ರೀತಿ ಕರ್ವಾಗಿ ತಗೊಳ್ತೀನಿ. ಓಕೆ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಈ ರೀತಿ ನೆಕ್ ಶೇಪ್ ಅನ್ನೋದು ಕೊಟ್ಟಿದ್ದೀನಿ. ಇಷ್ಟಾದಮೇಲೆ ಇಲ್ಲಿ ಡಾಟ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿಂದ ಎಷ್ಟಿದೆ, 8 ಇದೆ, ಅದರಲ್ಲಿ ಅರ್ಧ ಅಂದರೆ 4ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಾನು ಡಾಟ್ ಲೆಂತ್ ಕೊಡ್ತಿದ್ದೀನಿ 3.5 ಇಂಚು. ರೆಡಿ ನಮಗೆ 3 ಇಂಚ್ ಬರುತ್ತೆ. ಸೊ ಅದು ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ಡೀಪ್ ಜಾಸ್ತಿ ಇದ್ದಷ್ಟು ನೀವು ಡಾಟ್ ಲೆಂತ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಆವಾಗಲೇ ನಿಮಗೆ ಬ್ಲೌಸು ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಕೆಲವೊಂದು ಬ್ಲೌಸ್ ತುಂಬ ಬ್ರಾಡಾಗಿ ಬರೋ ಬ್ಲೌಸಸ್ಸು ಕೆಲವೊಂದು ಡಾಟ್ನ ಸ್ಕಿಪ್ಪೇ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಡಾಟ್ ಲೆಂತು ಬ್ರಾಡ್ ಆದಷ್ಟು ನೀವು ಮತ್ತು ಡೀಪ್ ಜಾಸ್ತಿ ಆದಷ್ಟು ಡಾಟ್ ಲೆಂತ್ ಅನ್ನೋದು ನೀವು ಕಡಿಮೆ ಮಾಡಿಕೊಂಡ್ರೆ ನಿಮ್ಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಇಷ್ಟು ಬ್ಯಾಕ್ ಪಾರ್ಟು ಬೋಟ್ ನೆಕ್ಗೆ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ನೋಡಿ ನಾನು ಬ್ಯಾಕಲ್ಲಿ ಟ್ರಯಾಂಗಲ್ ಶೇಪ್ ಕಟ್ ಮಾಡ್ತಿಲ್ಲ, ಅದು ಬೇರೆ ನೆಕ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಮೇಲೆ ಒಂದು ಬ್ಲೌಸಿಗೆ ಮಾತ್ರ ಈ ಶೇಪ್ನ ಕೊಡ್ತಿದ್ದೀನಿ. ಸೊ ಈ ಮಾರ್ಕಿಂಗ್ ಪ್ರಕಾರ ನೀಟಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ಓಕೆನಾ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪರ್ಫೆಕ್ಟಾಗಿ ನಾವು ಬೋಟ್ ನೆಕ್ನ ಕಟ್ ಮಾಡ್ಕೋಬೇಕು ಅಂತ. ಸುಮಾರಷ್ಟು ಜನ ಕಮೆಂಟ್ ಮಾಡ್ತಿದ್ದೀರಾ ಪ್ರಿನ್ಸಸ್ ಕಟ್ಟದು ವಿಡಿಯೋ ಮಾಡಿ ಅಂತ. ಸೊ ಎಲ್ರಿಗೋಸ್ಕರನೂ ಈ ವಿಡಿಯೋನ ಮಾಡ್ತಿರೋದು ನಾನು. ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ನೋಡಿ ನಿಮಗೆ ಬ್ಯಾಕ್ ಪಾರ್ಟ್ ಈ ರೀತಿಯಾಗಿ ಕಾಣಿಸುತ್ತೆ. ಔಟ್ಫಿಟ್ಟಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೀಟಾಗಿ. ಈಗ ಇದನ್ನು ಆಧಾರದ ಮೇಲೆ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ಓಕೆನಾ, ನೋಡಿ ಫ್ರಂಟ್ ಪಾರ್ಟು ಈ ರೀತಿ ಹಾಕ್ಕೊಳ್ಳಿ. ಯಾಕಂದರೆ ಫ್ರಂಟ್ ಪಾರ್ಟ್ ಕ್ಲೋಸಿಂಗ್ ಇರುತ್ತಲ್ಲ, ಹಾಗಾಗಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಈ ರೀತಿ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ವೇರಿಯೇಷನ್ ಬಂದ್ಬಿಡುತ್ತೆ ನಿಮಗೆ. ಈಗ ಬ್ಯಾಕ್ ಪಾರ್ಟ್ನ ಅದ್ರ ಮೇಲೆ ಇಡ್ತಿದ್ದೀನಿ. ಈ ರೀತಿ ಇಟ್ಟು ನಮಗಿಲ್ಲಿ 1/4 ಇಂಚ್ ಏನು ತೊಗೊಂಡಿದ್ದೀವೋ ಆ 1/4 ಇಂಚ್ ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲ ಫ್ರಂಟಲ್ಲಿ. ಸೊ ಹಾಗಾಗಿ 1/4 ಇಂಚ್ ಬಿಟ್ಟು ಈ ರೀತಿ ನೋಡಿ, ಈ 1/4 ಇಂಚ್ ಎಕ್ಸ್ಟ್ರಾ ಈ ಕಡೆ ಬಿಟ್ಟು ನಾನು ಆ ಕಡೆಗೆ ಮಾರ್ಕಿಂಗ್ನ ಮಾಡ್ತೀನಿ. ನೋಡಿ ಆ್ಯಸ್ ಇಟ್ ಈಸ್ ಏನಿದೆಯೋ ಅದನ್ನು ಅದೇ ರೀತಿಯಾಗಿ ಮಾರ್ಕ್ನ ಮಾಡ್ತೀನಿ. ನೀಟಾಗಿ ಟ್ಯಾಪ್ ಮಾಡಿಕೊಂಡ್ರೆ ಮಾರ್ಕಿಂಗ್ ಅನ್ನೋದು ನಿಮ್ಗೆ ನೀಟಾಗಿ ಬೀಳುತ್ತೆ. ಈಗ ಇದನ್ನು ನಾನು ಸೈಡ್ಗೆ ಇಡ್ತೀನಿ. ಸೈಡ್ಗಿಟ್ಟು ಫ್ರಂಟ್ ಪಾರ್ಟ್ನ ಇಲ್ಲಿ ಮಾರ್ಕಿಂಗ್ನ ಮಾಡ್ತೀನಿ. ಈಗ ನೋಡಿ ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಮಾಡೋಕ್ಕೂ ಮುಂಚಿತವಾಗಿ ನಾನು ಶೋಲ್ಡರ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಯಾಕಪ್ಪ ಅಂದರೆ ಫ್ರಂಟಲ್ಲಿ ನಾವು ಇಷ್ಟು ಬ್ರಾಡ್ ಇಡೋದ್ರಿಂದ ನಮಗೇನಾಗುತ್ತೆ, ನಾವು ಡೀಪ್ ನೆಕ್ ಕೊಡ್ತೀವಲ್ಲ, ಸೊ ಹಾಗಾಗಿ ನಮಗೇನಾಗುತ್ತೆ ನೆಕ್ ಅನ್ನೋದು ಲೂಸ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ನೀಟಾಗಿ ಬರಲ್ಲ, ಫಿಟ್ಟಿಂಗ್ ನೀಟಾಗಿ ಬರಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಶೋಲ್ಡರಲ್ಲಿ ಕಡಿಮೆ ಮಾಡ್ಕೋಬೇಕು. ನಾನಿಲ್ಲಿ ಶೋಲ್ಡರಲ್ಲಿ 1.5 ಇಂಚನ್ನ ಮೈನಸ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ 1.5 ಇಂಚನ್ನ ಮೈನಸ್ ಮಾಡ್ತಿದ್ದೀನಿ. ಇಲ್ಲೂ ಕೂಡ 1.5 ಇಂಚು ಮೈನಸ್ ಮಾಡ್ತೀನಿ.
ನಿಮಗೆ ಈ ಲೈನಿಂದ ಮೈನಸ್ ಮಾಡಬಾರ್ದು, ಈ ಲೈನಿಂದ ಮೈನಸ್ ಮಾಡಬೇಕು ಬ್ಯಾಕಲ್ಲಿ. ಯಾಕಪ್ಪ ಅಂದರೆ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಬ್ಯಾಕು ನಮಗೆ ಶೋಲ್ಡರ್ ಮಾರ್ಕ್ ಮಾಡಿದ್ದು, ಇಲ್ಲಿಂದ ಆರ್ಮೋಲ್ ಡೌನಿಗೆ ಮಾರ್ಕ್ ಮಾಡಿದ್ದು. ನಾನಿದು ಶೇಪ್ ಇಲ್ಲಿ ರಿಂಕಲ್ ಬರಬಾರ್ದು ಅಂತ 1/2 ಇಂಚ್ ಒಳಗಡೆ ತೊಗೊಂಡಿದ್ನಲ್ಲ, ಆ 1/2 ಇಂಚ್ ಒಳಗಡೆ ಮಾರ್ಕು ಇದಾಗಿರುತ್ತೆ. ಅದಕ್ಕಾಗಿ ನಾವು ಇಲ್ಲಿಂದ 1.5 ಇಂಚನ್ನ ಮೈನಸ್ ಮಾಡಬಾರ್ದು, ಇಲ್ಲಿಂದ 1.5 ಇಂಚನ್ನ ಮೈನಸ್ ಮಾಡಬೇಕು. ಅದು ಯಾವುದು, ಇಲ್ಲಿ ಬ್ಯಾಕ್ ಪಾರ್ಟ್ ನಾವು ಶೋಲ್ಡರ್ ಡೌನ್ ತೊಗೊಂಡ್ವಲ್ಲ, ಈ ಡೌನ್ ತೊಗೊಂಡಿದ್ದು ಇಲ್ಲಿಂದ 7 ಇಂಚ್ ಇದೆಯಲ್ಲ, ಇಲ್ಲಿಗೆ ಕರೆಕ್ಟಾಗಿ ನಮಗೆ 7 ಇಂಚ್ ಬರುತ್ತೆ. ಓಕೆನಾ? ಇಲ್ಲಿಂದ ನಾವು 1.5 ಇಂಚನ್ನ ಮೈನಸ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಲ್ಲಿಂದ 1.5 ಇಂಚ್ ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ? ಇಷ್ಟು ಡ್ರಾ ಮಾಡಿದಾದಮೇಲೆ ಈಗ ಇಲ್ಲೂ ಕೂಡ ನಾವು ಈ ಡೌನಿಂಗ್ ಏನು ತೊಗೊಂಡ್ವೋ ನಾವು, ಇದೆಷ್ಟು ತೊಗೊಂಡಿದ್ವಿ ನಾವು, 6.6 ತೊಗೊಂಡಿದ್ವಲ್ಲ, ಇಲ್ಲಿ 6.6ಅಲ್ಲಿ ನಾವಿಲ್ಲಿ 1/2 ಇಂಚನ್ನ ಮೈನಸ್ ಮಾಡ್ಕೋಬೇಕಾಗತ್ತೆ. ಇದು ಅಷ್ಟೇ, ನಮ್ಗೆ ಆರ್ಮೋಲಲ್ಲಿ ಇಲ್ಲಿ ಯಾವುದೇ ರೀತಿ ರಿಂಕಲ್ ಬರಬಾರ್ದು ಫ್ರಂಟ್ ಪಾರ್ಟಲ್ಲಿ, ಅಂದರೆ ನಾವಿಲ್ಲಿ 1/2 ಇಂಚನ್ನ ಮೈನಸ್ ಮಾಡ್ಕೋಬೇಕಾಗುತ್ತೆ. ಇದೊಂದು ಚೂರು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. 1/2 ಇಂಚು ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೋಬೇಕಾಗತ್ತೆ. ಫ್ರಂಟಲ್ಲಿ ನಾವಿಲ್ಲಿ ಪ್ರಿನ್ಸಸ್ ಕಟ್ ಕೊಡ್ತೀವಲ್ಲ, ಸೊ ಪ್ರಿನ್ಸಸ್ ಕಟ್ ಕೊಡೋದ್ರಿಂದ ಇಲ್ಲಿಂದ ನೀವು 1/2 ಇಂಚು ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ 2 ಆಪ್ಷನ್ ಇದೆ. ಪ್ರಿನ್ಸಸ್ ಕಟ್ ಇಲ್ಲ, ನೀವು ನಾರ್ಮಲ್ ಡಾಟಲ್ಲಿ ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಇಲ್ಲಿ ನೀವು 1/2 ಇಂಚನ್ನ ಮೇಲೆ ತೊಗೋಬೇಕಾಗತ್ತೆ. ಪ್ರಿನ್ಸಸ್ ಕಟ್ ಕೊಡ್ತಾ ಇದ್ದೀನಿ ಅಂದರೆ ನೀವು ಇಲ್ಲಿಂದ 1/2 ಇಂಚ್ ಡೌನ್ ಮಾಡ್ಕೊಂಡಿಲ್ಲ ಅಂದರೂ ನೀವು ಈ ಪ್ರಿನ್ಸಸ್ ಕಟ್ಟಲ್ಲಿ ಕವರ್ ಮಾಡ್ಕೋಬೋದು. ಸೊ ನಾನಿಲ್ಲಿ 1/2 ಇಂಚ್ ಡೌನಿಂಗ್ 1/2 ಇಂಚ್ ಮೈನಸ್ ಮಾಡಿಕೊಂಡೆ ನಾನಿಲ್ಲಿ ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವರಿಗೆ ನಾನು 1/2 ಇಂಚ್ ಎಕ್ಸ್ಟ್ರಾ ಇಟ್ಟರೆ ಏನಾಗುತ್ತೆ ಅಂದರೆ ಇಲ್ಲಿ ಆರ್ಮೋಲ್ ಹತ್ರ ರಿಂಕಲ್ ಬರ್ತಿದೆ ಅವರಿಗೆ. ಸೊ ಹಾಗಾಗಿ ನಾನು 1/2 ಇಂಚ್ ಮೈನಸ್ ಮಾಡಿಕೊಂಡೆ ಆರ್ಮೋಲ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತೀನಿ ಫ್ರಂಟಲ್ಲಿ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಆರ್ಮೋಲ್ ನಾವು 1/2 ಇಂಚ್ ಮೈನಸ್ ಮಾಡಿದಾದಮೇಲೆ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೋಬೇಕು. ನಾವು ಶೋಲ್ಡರ್ ಎಷ್ಟು ಬಿಟ್ಟಿದ್ದೀವಿ ಬ್ಯಾಕಲ್ಲಿ ಅಂತ ನೋಡ್ಕೊಳ್ಳಿ. ಸುಮಾರು ಅಷ್ಟು ಜನ ಕಮೆಂಟ್ ಮಾಡ್ತೀರಾ, ಶೋಲ್ಡರು ನೀವು ಇಲ್ಲಿ ಮೈನಸ್ ಮಾಡೋದ್ರಿಂದ ನಮಗೆ ಶೋಲ್ಡರು ಕಡಿಮೆ ಆಗಲ್ವಾ ಅಂತ ಕಮೆಂಟ್ ಮಾಡಿದರು. ಇಲ್ಲ, ಕಡಿಮೆ ಆಗಲ್ಲ. ಯಾಕೆ ಅಂದರೆ ನಾವಿಲ್ಲಿ ಏನು ಶೋಲ್ಡರ್ ಬಿಟ್ಟಿರ್ತೀವೋ 3 ಇಂಚಸ್ಸು, ಇಲ್ಲೂ ಕೂಡ ಅದೇ ಶೋಲ್ಡರ್ 3 ಇಂಚಸ್ನ ನಾವು ಮಾರ್ಕ್ ಮಾಡ್ತೀವಿ. ಓಕೆನಾ? ಈ ರೀತಿ 3 ಇಂಚಸ್ ಮಾರ್ಕ್ ಮಾಡ್ತೀವಿ. ಉಳಿದಿದ್ದನ್ನು ನಾವು ನೆಕ್ಗೆ ಕೊಡ್ತೀವಿ. ಆಯ್ತಲ್ಲ? ಶೋಲ್ಡರಲ್ಲಿ ನಮ್ಗೆ ಯಾವುದೇ ರೀತಿ ವೇರಿಯೇಷನ್ ಅನ್ನೋದು ಬರಲ್ಲ. ಇಲ್ಲಿ ಶೋಲ್ಡರ್ ನಾವು ಕಡಿಮೆ ಮಾಡೋದ್ರಿಂದ, ಮೈನಸ್ ಮಾಡೋದ್ರಿಂದ ನಮಗೆ ಶೋಲ್ಡ್ರಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಶೋಲ್ಡರಲ್ಲಿ ನಿಮಗೆ ಯಾವುದೇ ರೀತಿ ವೇರಿಯೇಷನ್ ಬರಲ್ಲ, ನಿಮ್ಗೆ ಪರ್ಫೆಕ್ಟಾಗೇ ಬರುತ್ತೆ. 1.5 ಇಂಚ್ ಮೈನಸ್ ಮಾಡಿದ್ರು ಕೂಡ ಉಳಿದಿದ್ದು ನಾನು ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಂಡ್ಮೇಲೆ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ ಡೀಪ್ ಇದೆ ನನಗಿಲ್ಲಿ 7 ಇಂಚಸ್ಸು. 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ 7 ಇಂಚ್ಗೆ ಮಾರ್ಕ್ ಮಾಡಿ ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟು ವಿ ಶೇಪ್ ಥರ ಕೊಡ್ತೀನಿ. ನೋಡಿ, ಈ ರೀತಿ ಶೇಪ್ನ ಈ ರೀತಿ ಡ್ರಾ ಮಾಡ್ತೀನಿ. ಓಕೆನಾ? ಈ ರೀತಿ ಡ್ರಾ ಮಾಡಿದ್ದಾದಮೇಲೆ ನಿಮಗಿಲ್ಲಿ ಶೋಲ್ಡರ್ ಸ್ಲೋಪ್ ಬರುತ್ತಲ್ಲ, ಶೋಲ್ಡರ್ ಸ್ಲೋಪ್ನೂ 1/2 ಇಂಚ್ ನಾನು ಡೌನಿಂಗ್ನ ತಗೊಳ್ತೀನಿ. ಓಕೆನಾ? ಇಷ್ಟ ಆದಮೇಲೆ ನೋಡಿ, ನೀಟಾಗಿ ಮಾರ್ಕ್ ಮಾಡ್ಕೊಂಡು 6.6ಅಲ್ಲಿ ನಮಗೆ ಎಷ್ಟು ಬಂತಿಲ್ಲ ನೋಡಿ, 1/2 ಇಂಚ್ ನಾವು ಡೌನ್ ಮಾಡ್ಕೊಂಡ್ವಲ್ಲ, ಮೈನಸ್ ಮಾಡ್ಕೊಂಡ್ವಲ್ಲ, 6.25 ಬಂದಿದೆ ನಮಗೆ. 6.25ಅಲ್ಲಿ ನಾವು ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿಂದ ಒಂದು 3/4 ಇಂಚಿಗೆ ಮಾರ್ಕ್ನ ಮಾಡ್ತಿದ್ದೀನಿ. ನಾನು 3/4 ಇಂಚಿಗೆ ಮಾರ್ಕ್ ಮಾಡಿದ್ದಾದಮೇಲೆ ಸ್ಕೇಲ್ ತಗೊಂಡು ನೀಟಾಗಿ ನೋಡಿ ಈ ರೀತಿ ಆರ್ಮೋಲ್ ಅನ್ನೋದು ಶೇಪ್ ಕೊಡಬೇಕಾಗತ್ತೆ. ನೋಡಿ, ಆರ್ಮೋಲ್ ಶೇಪು ಪರ್ಫೆಕ್ಟಾಗಿ ಕೊಟ್ಟಿದ್ದು ಮುಗೀತು. ಈಗ ನಾನು ಪ್ರಿನ್ಸಸ್ ಕಟ್ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಪ್ರಿನ್ಸಸ್ ಕಟ್ ಮಾರ್ಕ್ ಮಾಡ್ಕೋಬೇಕಾದ್ರೆ ನಾವು ಬ್ಯಾಕ್ಗಿಂತೂ ಒಂದು 3/4 ಇಂಚಷ್ಟು ಡೌನಿಂಗ್ನ ತಗೋಬೇಕಾಗತ್ತೆ ಫ್ರಂಟಲ್ಲಿ. ಓಕೆನಾ? ಇದು ಯಾಕಪ್ಪ ಅಂದರೆ ನಮಗೆ ಫ್ರಂಟಲ್ಲಿ ಕಪ್ ಶೇಪ್ ಬರುತ್ತಲ್ಲ, ಅದು ಪರ್ಫೆಕ್ಟಾಗಿ ಬರಬೇಕು, ಫ್ಲಾಟ್ ಆಗಬಾರ್ದು ಅನ್ನೋದಾದರೆ ನೀವು ಇಲ್ಲಿ 3/4 ಇಂಚಿಂದ 1 ಇಂಚನ್ನ ನೀವು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ. ಇದೊಂಚೂರು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಓಕೆನಾ? ಇದು ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ನೀಟಾಗಿ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈ ರೀತಿ 3/4 ಇಂಚು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾದಮೇಲೆ ಮೇಯ್ನ್ ಪಾಯಿಂಟ್ ಏನು ಗೊತ್ತಾ, ನೀವು ಅಫಿಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋದು. ಅಫಿಕ್ಸ್ ಪಾಯಿಂಟ್ ಇದೆ ಇಲ್ಲಿ ನನಗಿಲ್ಲಿ 9.5 ಇಂಚು. 9.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 9.5 ಇಂಚಲ್ಲಿ ನಾನಿಲ್ಲಿ 1/2 ಇಂಚ್ ಹೋಗುತ್ತೆ. ಅಫಿಕ್ಸ್ ಪಾಯಿಂಟು 9 ಇಂಚಿಗೆ ಬರುತ್ತೆ. ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 3.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 1/2 ಇಂಚು ಸೇರಿಸ್ಕೊಂಡು ನಾನು 3.25ಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, 3.25ಗೆ ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ತೀನಿ.
ಇಲ್ಲೇನು ಮಾರ್ಕ್ ಮಾಡ್ಕೊಳ್ತೀವೋ ಅದನ್ನು ಹಾಫ್ ಇಂಚನ್ನ ಆ್ಯಡ್ ಮಾಡ್ಕೊಂಡು ನಾವಿಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಲ್ಲಿ 3 ಕಾಲು ತೊಗೊಂಡೆ, ಇಲ್ಲಿ 3 ಮುಕ್ಕಾಲು ತೊಗೊಂಡೆ, ಹಾಫ್ ಇಂಚು ಸೇರಿಸ್ಕೊಂಡು ಮಾರ್ಕ್ನ ಮಾಡ್ತಿದ್ದೀನಿ ನಾನು. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಅಫೆಕ್ಸ್ ಪಾಯಿಂಟು ನಿಮಗೆ ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ. ಅಫೆಕ್ಸ್ ಪಾಯಿಂಟ್ ವೆರಿ ಇಂಪಾರ್ಟೆಂಟು. ಹಾಗಾಗಿ ನೀವು ಇಲ್ಲಿ ಅಫೆಕ್ಸ್ ಪಾಯಿಂಟ್ನ ಕರೆಕ್ಟಾಗಿ ಮೆಜರ್ಮೆಂಟ್ನ ತಗೋಬೇಕಾಗತ್ತೆ. ನೆಕ್ಸ್ಟು ಇಲ್ಲಿಂದ ನಾನಿಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡಾಟ್ ವಿಡ್ತು. ಈ ಡಾಟ್ ವಿಡ್ತು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂದರೆ ನಾವು ಡಾಟು ಯಾವ ರೀತಿ ಮಾರ್ಕ್ ಮಾಡ್ತೀವೋ ನಮ್ಮ ಕಪ್ ಶೇಪ್ ಅನ್ನೋದು ಆ ರೀತಿಯೇ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೀವು ಡಾಟ್ ವಿಡ್ತನ್ನ ಕಂಪಲ್ಸರಿ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಈ ರೀತಿ ಹಾಕ್ಕೊಳ್ಳಿ. ಆಯಿತಾ? ಇಲ್ಲಿಂದ ಇಲ್ಲಿಗೆ ಸೇರಿಸಿ, ಇಲ್ಲಿಂದ ಇಲ್ಲಿಗೆ ಸೇರಿಸಿ ಒಂದು ಲೈನ್ನ ಹಾಕ್ಕೋಬೇಕಾಗುತ್ತೆ. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ಹಾಫ್ ಇಂಚನ್ನ ನಾನು ಮೈನಸ್ ಮಾಡ್ತಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಸೇರಿಸ್ತೀನಿ. ಹಾಫ್ ಇಂಚ್ ನಾನು ಏನು ಮೈನಸ್ ಮಾಡಿದ್ನೋ ಇಲ್ಲಿಂದ ಇಲ್ಲಿಗೆ ಸೇರಿಸ್ತೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ಡಾಟ್ ಲೆಂತನ್ನ ಈಗ ಇಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿದ್ದಾದಮೇಲೆ ನಾನಿಲ್ಲಿ ಎಕ್ಸ್ಟ್ರಾ 2 ಇಂಚಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಅರ್ಥ ಆಯ್ತಲ್ಲ? 2 ಇಂಚಸ್ ಯಾಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ನಮಗೆ ಇಲ್ಲಿ ಡಾಟಲ್ಲಿ ಹೋಗುತ್ತಲ್ಲ, ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 3 ಕಾಲಿದೆ, ಇಲ್ಲಿಂದ 3 ಕಾಲು ತಗೊಳ್ಳಿ. ಇಲ್ಲಿ ಎಲ್ಲಿಗೆ ನಿಮಗೆ 6 ಮುಕ್ಕಾಲು ಬರುತ್ತೆ. ನಮಗೆ ವೇಸ್ಟ್ ಬಂದು 6 ಮುಕ್ಕಾಲಲ್ಲ, 6 ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ನೆಕ್ಸ್ಟು ಈ ಒಂದು ಡಾಟ್ ಅಟ್ಯಾಚ್ಗೆ ಇದೇನು ಹೋಗುತ್ತೋ ಇದಕ್ಕೆ ನಾನು 2 ಇಂಚನ್ನ ಇಲ್ಲಿ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋದು ಏನಕ್ಕಪ್ಪ ಅಂದರೆ ಹಾಫ್ ಇಂಚ್ ನಮಗೆ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ. ನೋಡಿ ಇದು 2.5 ಇದೆಯಲ್ಲ, 2.5 ಪ್ಲಸ್ ಹಾಫ್ ಇಂಚು 3 ಇಂಚು ನಮಗೆ ಇಲ್ಲಿ ಹೋಗುತ್ತೆ ಸ್ಟಿಚಿಂಗಿಗೂ ಸೇರಿಸಿ. ನಾನಿಲ್ಲಿ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಳ್ತಾ ಇದ್ದೀನಿ. ಸೊ ನೀವು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ನೋಡಿ ಹೇಗೆ ಬಂತು ಅಂತ ಬೇಕಾದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅರ್ಥ ಆಯ್ತಲ್ಲ? ಇಲ್ಲಿ ನಮಗೆ ಚೆಸ್ಟು 9 ಕಾಲು 2 ಇಂಚು ಎಕ್ಸ್ಟ್ರಾ ಇದೆಯಲ್ಲ ನೋಡಿ. ಈಗ ಇಲ್ಲಿ ಪ್ರಿನ್ಸಸ್ ಕಟ್ ಅಟ್ಯಾಚಿಗೋಸ್ಕರ ನಮಗೆ 1 ಇಂಚ್ ಬೇಕಾಗುತ್ತೆ. 1 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಈಗ ಈ ಲೈನು ಸೇರಿಸ್ತಾ ಒಂದು ಮಾರ್ಕ್ನ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಓಕೆನಾ? ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿಂದ ನಾನು ಈ 3/4 ಇಂಚ್ ಏನು ಆ್ಯಡ್ ಮಾಡ್ಕೊಂಡಿದ್ದೀನೋ ಇಲ್ಲಿಂದನೂ ನಾನು 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚು ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ಜಸ್ಟು ನಾನು ರಫ್ ಸ್ಕೆಚ್ಗೆ ಹಾಕ್ಕೊಳ್ತೀನಿ. ಇಲ್ಲಿ ಮೆಷರ್ಮೆಂಟ್ ಮಾಡಿದ್ದಾದಮೇಲೆ ಇಲ್ಲಿ ಹಾಕ್ತೀನಿ. ಓಕೆನಾ? ಇಷ್ಟಾದಮೇಲೆ ಈಗ ನಾವು ಇಲ್ಲಿ ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ನಾನು ಇಲ್ಲಿಂದ 1 ಇಂಚಿಗೆ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚು ಮೇಲಕ್ಕೆ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ನಾನು ಡಾಟ್ ಲೆಂತ್ ತೊಗೊಂಡಿದ್ದೀನೋ ಅದನ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೋಡಿ 1 ಕಾಲು ಬರುತ್ತೆ ನನಗೆ. ಇಲ್ಲಿಂದ 1 ಕಾಲು ನೋಡಿ, 1 ಕಾಲಲ್ಲಿ ಅರ್ಧ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಎಷ್ಟು ಬರುತ್ತೆ? ಅರ್ಧ ನೋಡು, ಹಾಫ್ ಇಂಚು 0.1 ಬರುತ್ತೆ. ಆಯ್ತಲ್ಲ? ಹಾಫ್ ಇಂಚು 0.1ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಮತ್ತೆ ಹಾಫ್ ಇಂಚು ನೋಡಿ, ಇಷ್ಟು ನೋಡಿ 1.5 ಇಂಚು ನಮ್ಗೆ ಇಲ್ಲಿಂದ ಇಲ್ಲಿಗೆ ಬರಬೇಕಾಗತ್ತೆ. ಇಲ್ಲಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಇಲ್ಲಿಂದ ಇಲ್ಲಿಗೆ 1.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಇದರಲ್ಲಿ ಅರ್ಧ ಮಾಡ್ಕೊಂಡಿದ್ದೀನಿ ನಾನು. 1 ಕಾಲು, 1.5 ಅಲ್ಲ, 1 ಕಾಲು ಬರಬೇಕು ನಮ್ಗೆ ಇಲ್ಲಿಂದ ಇಲ್ಲಿಗೆ. 1 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ನಮಗೆ 1 ಕಾಲಿಗೆ ಡಾಟ್ ಅನ್ನೋದು ಬರಬೇಕಾಗತ್ತೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಮಾರ್ಕ್ನ ಮಾಡಿಕೊಂಡೆ. ಓಕೆನಾ? ಇದು ನಮಗೆ ಅಫೆಕ್ಸ್ ಪಾಯಿಂಟ್ ಆಗಿರುತ್ತೆ. ಇದು ಗಮನ ಇಟ್ಕೊಳ್ಳಿ. ಅಫೆಕ್ಸ್ ಪಾಯಿಂಟಿಂದ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕಿದ್ದೀನಿ ನಾನು. ಮತ್ತು ಇಲ್ಲಿಗೂ ಕೂಡ ಒಂದು ಲೈನ್ನ ಹಾಕ್ತೀನಿ ನಾನು. ಓಕೆನಾ? ನಿಮಗೆ ಕಪ್ ಶೇಪ್ ನೀಟಾಗಿ ಬರಬೇಕು ಅಂದರೆ ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಇಲ್ಲಿ ನಾವು ಇಲ್ಲಿ ಎಕ್ಸ್ಟೆಂಡು ನೋಡಿ, ಇಲ್ಲಿ ಏನು ನಮಗೆ ಇಲ್ಲಿಂದ ಇಲ್ಲಿ ಎಷ್ಟಿದೆ? 1 ಕಾಲು ಇದೆಯಲ್ಲ, 1 ಕಾಲು ಇಲ್ಲಿ ನಮಗೆ ಎಕ್ಸ್ಟ್ರಾ ಹೋಗುತ್ತೆ. ನಾವಿಲ್ಲಿ ಕರೆಕ್ಟಾಗಿ 1 ಇಂಚ್ ತೊಗೊಂಡಿದ್ದೀವಲ್ಲ, 1 ಇಂಚ್ ನಮಗಿಲ್ಲಿ ಸರಿ ಹೋಗುತ್ತೆ ಅಟ್ಯಾಚ್ ಮಾಡಿದ್ರೆ. ಅದಕ್ಕಾಗಿ ನೀವು ಕರೆಕ್ಟಾಗಿ ಇಲ್ಲಿ 1 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆನಾ? ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ 5 ಇಂಚಿದೆ. ಇಲ್ಲಿಂದ ಆರ್ಮೋಲ್ ರೌಂಡ್ ಕೊಟ್ಟಿದ್ದೀವಲ್ಲ, ಇಲ್ಲಿಂದ 5 ಇಂಚಿದೆ ನಮಗೆ. ಇಲ್ಲೂ ಕೂಡ 5 ಇಂಚ್ ಬರೋ ಹತ್ರಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ ಬರುತ್ತೆ 5 ಇಂಚ್ ನಮಗೆ. ಓಕೆನಾ?
ಇಲ್ಲಿಗೆ ಬಂದಾಗ ನಾವೇನು ಮಾಡಬೇಕಂದ್ರೆ ಇಲ್ಲಿಂದ ಶೇಪ್ನ ಈ ಥರ ಕೊಟ್ಕೊಳ್ಳೋಣ. ಈ ರೀತಿ ಶೇಪ್ನ ಕೊಟ್ಟು ನೋಡಿ, ಇಲ್ಲಿ ನಾನು ಒಂದು 1/2 ಇಂಚಷ್ಟು ಡೌನಿಂಗ್ ತಗೊಳ್ತೀನಿ. ನೋಡಿ ಈ ಶೇಪ್ನ ಇಲ್ಲಿಗೆ ಕಾಣಿಸ್ತಿದೆಯಾ? ಈ ಶೇಪ್ನ ಇಲ್ಲಿಗೆ ಡ್ರಾ ಮಾಡ್ತೀನಿ ನಾನು. ಓಕೆನಾ? ಇಲ್ಲಿಗೆ ಡ್ರಾ ಮಾಡಿದ್ದಾದಮೇಲೆ ಕರೆಕ್ಟಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಇದನ್ನು ಮೆಜರ್ಮೆಂಟ್ ಮಾಡ್ಕೊಳ್ತೀನಿ ಪ್ರಿನ್ಸಸ್ ಕಟ್ಟದು. ನೋಡಿ ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 5/4 ಬರುತ್ತೆ ನನಗೆ ಇಲ್ಲಿಗೆ. ಓಕೆನಾ? ಇಲ್ಲಿ ನೋಡ್ಕೊಳ್ಳಿ 5/4 ಇದೆ. ಇಲ್ಲಿ ಕರೆಕ್ಟಾಗಿ 5/4 ಇದೆ. ನಾನು ಇದನ್ನು ಇಲ್ಲಿ 6 ಇದೆ ಅಲ್ಲ, 6ಗೆ ಕರೆಕ್ಟಾಗಿ ಮಿಡ್ಲಿಗೆ ಒಂದು ಫೋಲ್ಡ್ ಮಾಡಿ ಇಲ್ಲಿಂದ ಮತ್ತೆ ನೋಡಿ 1.5 ಇಂಚಿಗೆ, ಇಲ್ಲೂ ಕೂಡ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಶೇಪ್ನ ಕೊಡ್ತೀನಿ, ಪ್ರಿನ್ಸಸ್ ಕಟ್ ಶೇಪ್ನ. ನೋಡಿ ಈ ರೀತಿ ಮಾರ್ಕ್ನ ಮಾಡಿದ್ದಾದಮೇಲೆ ಇಲ್ಲಿ 1/2 ಇಂಚಿಗೆ ಈ ರೀತಿಯಾದರೂ ಮಾರ್ಕ್ನ ಮಾಡಿ, ಕೈಯಲ್ಲಾದರೂ ಇಲ್ಲ ಸ್ಕೇಲ್ ತಗೊಂಡು ನೀವು ಬೇಕಾದ್ರೆ ಈ ರೀತಿ ಮಾರ್ಕ್ನ ಮಾಡ್ಬೋದು. ಸೇಮ್ ನಿಮಗೆ ಮಾರ್ಕಿಂಗ್ ಅನ್ನೋದು ಬರುತ್ತೆ. ಓಕೆನಾ? ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 5/4 ಇದೆ. ಇಲ್ಲಿಂದ 5/4ಗೆ ನೀವು ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಟೇಪ್ನ ನೀಟಾಗಿ 5/4 ಹತ್ರ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಈ ಥರ ಟರ್ನ್ ಮಾಡ್ಕೊಳ್ತಾ ಹೋಗಿ. ಓಕೆನಾ? ಈ ರೀತಿ ಟರ್ನ್ ಮಾಡ್ಕೊಳ್ತಾ ಹೋದರೆ ನಿಮ್ಗೆ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಈ ರೀತಿ ಶೇಪ್ನ ಕೊಡಬೇಕಾಗುತ್ತೆ. ನೋಡಿ ನಿಮಗೆ ಈ ರೀತಿ ಅನ್ನೋದು ಮಾರ್ಕಿಂಗ್ ಅನ್ನೋದು ಬಂದ್ಬಿಡುತ್ತೆ. ಇಷ್ಟು. ಓಕೆನಾ? ಇಷ್ಟು ನಿಮ್ಮ ಪ್ರಿನ್ಸಸ್ ಕಟ್ ಪಾರ್ಟು. ಸೊ ನಮಗಿಲ್ಲಿ ಇದೆಲ್ಲ ಮೈನಸ್ ಆಗುತ್ತೆ, ಮತ್ತು ಇದು ಕೂಡ ಮೈನಸ್ ಆಗುತ್ತೆ. ನಿಮ್ಗೆ ಎಲ್ಲೆಲ್ಲಿ ಮೈನಸ್ ಆಗುತ್ತೆ ಅನ್ನೋದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಕ್ಲಾತ್ ಎಲ್ಲ ನಮಗೆ ಮೈನಸ್ ಆಗುತ್ತೆ, ಅಂದರೆ ಎಕ್ಸ್ಟ್ರಾ ಕ್ಲಾತಲ್ಲಿ ಕಟ್ ಆಗಿಬಿಡುತ್ತಿದೆಲ್ಲ. ಮತ್ತು ಇದು ಕೂಡ ಎಕ್ಸ್ಟ್ರಾ ಕ್ಲಾತಲ್ಲೇ ಕಟ್ ಆಗುತ್ತೆ. ಇಲ್ಲೂ ಕೂಡ ಇದೆಲ್ಲ ಎಕ್ಸ್ಟ್ರಾ ಕ್ಲಾತಲ್ಲೇ ನಮಗೆ ಕಟ್ ಅನ್ನೋದು ಆಗುತ್ತೆ. ಸೊ ಇಷ್ಟೆಲ್ಲ ಕಟ್ ಆದಾಗ ನಮ್ಗೆ ಏನಾಗುತ್ತೆ, ಪ್ರಿನ್ಸಸ್ ಕಟ್ ಅನ್ನೋದು ಕಪ್ ಶೇಪ್ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು. ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೈಡ್ಸ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸೆಟ್ ಆಗುತ್ತಾ ಅಂತ. ನೋಡಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಸೆಟ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗಿಲ್ಲಿ ಎಕ್ಸ್ಟ್ರಾ ಬರುತ್ತೆ. ನಾನು ಅದನ್ನ ಸೆಟ್ ಮಾಡಿದ್ದಾದಮೇಲೆ ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದನ್ನು ಕಟ್ ಮಾಡ್ತೀನಿ ಫಸ್ಟು, ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಇದನ್ನು ಯಾವ ಪ್ಯಾಟ್ರನಲ್ಲಿ ಕಟ್ ಮಾಡ್ತೀನಿ ಅಂತ ನೀವು ನೋಡ್ಕೋಬೋದು. ನೀವು ಪ್ರಿನ್ಸಸ್ ಕಟ್ ಪಾರ್ಟು ನೀವು ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಫ್ಲಾಟಾಗಿ ಚೆಸ್ಟ್ ಹತ್ರ ಫ್ಲಾಟಾಗಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಇದನ್ನ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇದರಲ್ಲಿ ನಿಮ್ಗೆ ಏನು ಡೌಟ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಇಲ್ಲಿ ಪ್ಯಾಡ್ ಅಟ್ಯಾಚ್ ಮಾಡ್ತಿಲ್ಲ ಅಂದರೆ, ನಾನಿಲ್ಲಿ ಕಪ್ಸ್ನ ಕೊಡ್ತಿದ್ದೀನಿ. ಕಪ್ಸ್ ನೀವು ಅಟ್ಯಾಚ್ ಮಾಡಿಲ್ಲ ಅಂದರೆ ಇಲ್ಲೂ ಕೂಡ ನೀವು ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನೀಟಾಗಿ ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿ ಡಾಟ್ನ ಮೆನ್ಷನ್ ಮಾಡ್ತಿಲ್ಲ, ಯಾಕಂದರೆ ನಾನಿಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡ್ತೀನಿ. ಹಾಗಾಗಿ ಓಕೆನಾ? ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ ಪ್ರಿನ್ಸಸ್ ಕಟ್ ಪಾರ್ಟ್ ಫಸ್ಟು ನೆಕ್ ಪಾರ್ಟ್ನ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ನೆಕ್ ಪಾರ್ಟ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡೆ. ನಮ್ಗೆ ಅಪೆಕ್ಸ್ ಪಾಯಿಂಟು ವೆರಿ ಇಂಪಾರ್ಟೆಂಟು, ಅದಕ್ಕೆ ಒಂದು ಹ್ಯಾಚನ್ನು ಇಟ್ಕೊಳ್ತಾ ಇದ್ದೀನಿ ನಾನು. ಈಗ ನಾವಿಲ್ಲಿ ನೋಡಿ ಈ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಅದು ಇಲ್ಲಿವರೆಗೂ ಬೇಕಲ್ಲ, ಸೊ ನೋಡ್ಕೊಳ್ಳಿ. ಇಲ್ಲಿಂದ ಈ ರೀತಿ ಕಟ್ ಮಾಡಿಕೊಂಡು ಈಗ ನಾನಿಲ್ಲಿ ಈ ಶೇಪ್ ಏನು ಕೊಟ್ಟಿದ್ದೀವೋ ಈ ಶೇಪ್ನ ನೀಟಾಗಿ ಈ ರೀತಿ
ಕಟ್ ಮಾಡ್ಕೊಳ್ತೀನಿ. ಓಕೆನಾ, ಇದು ಅಪೆಕ್ಸ್ ಪಾಯಿಂಟು ನೀಟಾಗಿ ನ್ಯಾಚ್ನ ಹೊಡ್ಕೊಳ್ತೀನಿ. ಇದು ನೋಡಿ ಎಕ್ಸ್ಟ್ರಾ ಇರೋದು, ಇದನ್ನ ಸೈಡ್ಗೆ ಇಟ್ಟಿದ್ದಾದಮೇಲೆ ನಾವು ನೋಡಿ ಪ್ರಿನ್ಸಸ್ ಕಟ್ಟು ಯಾವ ರೀತಿ ನಿಮಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಇಲ್ಲಿ ನಮಗೆ ಎಕ್ಸ್ಟ್ರಾ ಇದು ಕಟ್ಟಾಗುತ್ತೆ, ಆಮೇಲೆ ಇಲ್ಲೂ ಕೂಡ ಇದು ಎಕ್ಸ್ಟ್ರಾ ಕಟ್ಟಾಗುತ್ತೆ. ಯಾವ್ಯಾವ ಪಾರ್ಟಲ್ಲೆಲ್ಲ ನಮಗೆ ಎಷ್ಟು ಕ್ಲಾತ್ ಕಟ್ಟಾದರೆ ನಮಗೆ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇಷ್ಟೆಲ್ಲ ಚೇಂಜಸ್ ಮಾಡಿದ್ರೇ ನಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇಷ್ಟು ನೀಟಾಗಿ ಪ್ರಿನ್ಸಸ್ ಕಟ್ಟಲ್ಲಿ ಫ್ರಂಟ್ ಪಾರ್ಟು ಕಟ್ಟಿಂಗ್ ಈ ರೀತಿ ಇರುತ್ತೆ. ಸೊ ಇವೆರಡು ವೇಸ್ಟ್ ತೆಗೆದ್ಮೇಲೆ ನಮಗೆ ಅಫೆಕ್ಸ್ ಟು ಅಫೆಕ್ಸ್ ನೀಟಾಗಿ ನೋಡ್ಕೊಳ್ಳಿ. ನೋಡಿ ನಮಗೆ ಸ್ಟಿಚ್ ಮಾಡಿದಾಗ ನೀಟಾಗಿ ಸೆಟ್ ಆಗಬೇಕಾಗತ್ತೆ. ನೋಡಿ ಈ ರೀತಿ ಅಫೆಕ್ಸ್ ಟು ಅಫೆಕ್ಸು ಕರೆಕ್ಟಾಗಿ ಬರಬೇಕು. ನೋಡಿ ಈ ರೀತಿ ನೀಟಾಗಿ ಸೆಟ್ ಆಗಬೇಕು. ಸ್ಟಿಚಿಂಗ್ ಟೈಮಲ್ಲಿ ನಮಗೆ ನೀಟಾಗಿ ಸ್ಟಿಚ್ ಮಾಡಿದ್ಮೇಲೆ ನಮ್ಗೆ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ನೋಡಿ ಬ್ಯಾಕ್ಗೆ ಸೈಡಿಗೆ ಮ್ಯಾಚ್ ಆಗ್ತಿದೆಯಾ ಅಂತ ಇದನ್ನೊಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡಾಗ ನಮಗೆ ನೋಡಿ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಬೇಕಾಗತ್ತೆ. ಈ ರೀತಿ ಇಟ್ಕೊಂಡಾಗ ಇಲ್ಲಿ ನಮಗೆ ಎಷ್ಟು ಎಕ್ಸ್ಟ್ರಾ ಬರ್ತಿದೆ ಅಂತ ನೋಡ್ಕೊಳ್ಳಿ. ಈ ರೀತಿ ನೋಡಿಕೊಂಡು ನೀವೇನು ಮಾಡಬೇಕೀಗ ನೋಡಿ, ಇಲ್ಲಿ ನಾನು ಎಕ್ಸ್ಟ್ರಾ ಇದೆಯಲ್ಲ ಇಲ್ಲಿ ಹಾಫ್ ಇಂಚ್ ಇಲ್ಲ 1/4 ಇಂಚ್ ಅಷ್ಟಿದೆ. 1/4 ಇಂಚನ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಯಾವುದೇ ರೀತಿ ಚೇಂಜಸ್ ಆಗದಿರ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಸೈಡ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇಷ್ಟು ಬ್ಯಾಕು ಮತ್ತು ಪ್ರಿನ್ಸಸ್ ಕಟ್ಟು. ಈಗ ಹ್ಯಾಂಡ್ಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ನೋಡೋಣ. ನೋಡಿ ಹ್ಯಾಂಡ್ಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ಉಳಿದಿರೋ ಲೈನಿಂಗ್ನ ತೊಗೊಳ್ತಾ ಇದ್ದೀನಿ. ನಾನು ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತಿದ್ದೀನಿ. ಫೋಲ್ಡ್ನ ಮಾಡ್ಕೊಂಡಿದ್ದಾದಮೇಲೆ ಮಾರ್ಜಿನ್ ಸಮ ಇರಲ್ವಲ್ಲ, ಸೊ ಹಾಗಾಗಿ ಮಾರ್ಜಿನ್ ಸಮ ಇರೋದಕ್ಕೋಸ್ಕರ ನೀಟಾಗಿ ಒಂದು ಲೈನ್ನ ಈ ರೀತಿ ಡ್ರಾ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಓಕೆನಾ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಸ್ಲೀವ್ ಮೆಷರ್ಮೆಂಟ್ನ ತೊಗೊಳ್ತಾ ಇದ್ದೀನಿ. ಸ್ಲೀವ್ ಮೆಷರ್ಮೆಂಟ್ ಬಂದು ನನಗೆ 9 ಇಂಚಸ್ಸು ಸ್ಲೀವ್ ಲೆಂತು, 1 ಇಂಚ್ನ ಹ್ಯಾಂಡ್ ಮಾಡಿಕೊಂಡು 10 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ 10 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟಾದಮೇಲೆ ನೋಡಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈಗ ನಮಗೆ ಆರ್ಮೋಲು ಎಷ್ಟು ಬೇಕು, 8 ಬೇಕಲ್ವಾ. ನೋಡಿ ಇಲ್ಲಿ ನಾನು ಶೋಲ್ಡರ್ ಸ್ಲೋಪ್ ತೊಗೊಂಡಿರೋದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಈ ರೀತಿ ಶೋಲ್ಡರ್ ಸ್ಲೋಪ್ನ ಕಟ್ ಮಾಡಿದಾದಮೇಲೆ ನೀಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ನಾನಿಲ್ಲಿ ಶೋಲ್ಡರ್ ಅಟ್ಯಾಚ್ದು ಸೇರಿಸ್ಕೊಂಡು ಮೆಜರ್ಮೆಂಟ್ನ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಶೋಲ್ಡರ್ ಅಟ್ಯಾಚ್ಮೆಂಟ್ ಸೇರಿಸಿ ಮೆಜರ್ಮೆಂಟ್ ತೊಗೊಂಡ್ರೆ ನಮಗೆ 8.5 ಬರುತ್ತೆ. ನೋಡಿ ಇದು 10.5 ಬರುತ್ತೆ. 10.5 ನಾನು 1 ಇಂಚನ್ನ ಮೈನಸ್ ಮಾಡ್ತೀನಿ, 9.5 ತೊಗೊಳ್ತೀನಿ. ಇಲ್ಲ ಅಂದರೆ ನಿಮಗೆ 8 ಬೇಕಲ್ವಾ, ಸೊ 8 ಈ ರೀತಿ ಕ್ರಾಸಾಗಿ ತೊಗೊಳ್ಳಿ. ಇಲ್ಲಿಂದ ನಾನಿಲ್ಲಿ 3.5 ಇಂಚಿಗೆ ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಇದು ಡೌನಿಂಗ್ ತೊಗೊಂಡು ಇಲ್ಲಿಂದ ಕ್ರಾಸಾಗಿ ನಿಮಗೆ 8 ಇಂಚ್ ಬೇಕಲ್ವ ನಮ್ಗೆ ರೆಡಿ. 8 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಆಮೇಲೆ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗೆ ಬಿಟ್ಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ 9.25 ಇದೆ, ಇಲ್ಲಿ 9.25ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 8 ಆದರೆ ಸರಿ ಹೋಗುತ್ತೆ ನಮಗೆ. 8 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಡಬೇಕಾಗತ್ತೆ. ಇಲ್ಲಿ ನಾನು 2 ಇಂಚಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಸ್ನ ಮಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಲೈಟಾಗಿ ಇಲ್ಲಿ ಶೇಪ್ ಅನ್ನೋದು ಡ್ರಾ ಮಾಡ್ತೀನಿ. ನೋಡಿ ಇಲ್ಲಿ ಸ್ವಲ್ಪ ಇದನ್ನ ಸೇರಿಸ್ಕೊಳ್ಳಿ. ಇಲ್ಲಿ ಸ್ವಲ್ಪ 1/4 ಇಂಚ್ ಒಳಗಡೆ ಬನ್ನಿ. ಈ ರೀತಿ ಶೇಪ್ನ ಕೊಡಿ. ನಿಮಗೆ ಆರ್ಮೋಲಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. 5 ಇಂಚು ಲೂಸಿಂಗ್ಗೆ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ಓಕೆನಾ. ಇಷ್ಟಾದಮೇಲೆ ಒಂದು ಸ್ಟ್ರೈಟ್ ಲೈನ್ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ನೋಡಿ ನಮಗೆ ರೆಡಿ ಸ್ಟಿಚ್ ಅನ್ನೋದು ಇಲ್ಲಿ ಬರುತ್ತೆ. ನೀಟಾಗಿ ಮಾರ್ಕ್ವಿಂದ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಸ್ಲೀವ್ಸ್ನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತಾಯಿಲ್ಲ, ಯಾಕಂದರೆ ನನಗಿಲ್ಲಿ ಸ್ಲೀವ್ಗೆ ಕ್ಲಾತ್ ಅನ್ನೋದು ಅಟ್ಯಾಚ್ ಮಾಡಬೇಕಲ್ಲ ಎಕ್ಸ್ಟ್ರಾ. ಹಾಗಾಗಿ ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದ್ದಾದಮೇಲೆ ನಾನು ಶೇಪ್ ಅನ್ನೋದು ಡ್ರಾ ಮಾಡ್ತೀನಿ, ಕಟ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಇಲ್ಲಿ ನಾವು ಅಟ್ಯಾಚ್ ಮಾಡಿದಾಗ ನಮಗೆ ಸ್ವಲ್ಪ ಕ್ಲಾತ್ ಅನ್ನೋದು ವೇರಿಯೇಷನ್ ಬರುತ್ತೆ. ಹಾಗಾಗಿ ನೀಟಾಗಿ ಆಮೇಲೆ ರೀಕಟ್ಟಿಂಗ್ ಮಾಡಿಕೊಂಡು ನಾನು ಸ್ಲೀವ್ಸ್ನ
ಕಟ್ ಮಾಡ್ಕೊಳ್ತೀನಿ. ಓಕೆನಾ, ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಳ್ತೀನಿ. ಇಷ್ಟು ಸ್ಲೀವ್ ಪಾರ್ಟಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ಸ್ಟಿಚಿಂಗ್ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಇವೆರಡು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನಾನು ಅದನ್ನು ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಎರಡೂ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟಿಚಿಂಗ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ಸ್ಟಿಚಿಂಗ್ ವೀಡಿಯೋನು ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.